ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆ ಕೊಂಡೋಮನೆ. ಸಾಗರ ಪತ್ರಕರ್ತ ಸಂಘದಿಂದ ಪತ್ರಿಕಾ ದಿನ, ಸಾಧಕ ಸನ್ಮಾನ. ಅಂಗನವಾಡಿ ನೌಕರರ ಆಗ್ರಹ, ಕೊಡಿ ಪ್ರತಿ ತಿಂಗಳು ಗೌರವಧನ. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಪ್ರತಿ ತಿಂಗಳು ಗೌರವಧನವನ್ನು ನೀಡದೆ ಕಳೆದ 3 ವರ್ಷಗಳಿಂದ 3 ತಿಂಗಳಿಗೊಮ್ಮೆ ನೀಡುತ್ತಿದ್ದಾರೆ. ಇದರಿಂದಾಗಿ ಪ್ರತಿ ತಿಂಗಳ ನಮ್ಮ ಜೀವನ ನಿರ್ವಹಣೆ ಕಷ್ಟವಾಗುತ್ತಿದ್ದು, ಪ್ರತಿ ತಿಂಗಳ ಮೊದಲ ವಾರದಲ್ಲಿಯೇ ಗೌರವಧನ ನೀಡಬೇಕು ಎಂದು ಅಂಗನವಾಡಿ ನೌಕರರು ಆಗ್ರಹಿಸಿದ್ದಾರೆ. ಈ ಕುರಿತು ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಫೆಡರೇಷನ್ ಪರವಾಗಿ ತಮ್ಮ ಬೇಡಿಕೆಯ ಹೇಳಿಕೆಯನ್ನು ಸಂಘದ ಅಧ್ಯಕ್ಷರಾದ ಪುಷ್ಪ ಮತ್ತು ಪ್ರಧಾನ ಕಾರ್ಯದರ್ಶಿ ಕಲಾವತಿ ಅವರು ನೀಡಿದ್ದಾರೆ. ಪ್ರಸ್ತುತ ಮಟ್ಟಿಗೆ 9 ರೂಪಾಯಿ ಆಗಿದ್ದು, ನಮಗೆ ಕೇವಲ 6 ರೂಪಾಯಿ ಮಾತ್ರ ಕೊಡಲಾಗುತ್ತಿದೆ. ಈ ವೆಚ್ಚ ನಮಗೆ ಹೊರೆಯಾಗಿದೆ. ಅಲ್ಲದೆ ಕಳೆದ 2 ವರ್ಷಗಳಿಂದ ಆಡಳಿತ ವೆಚ್ಚವನ್ನು ನೀಡದಿರುವುದನ್ನು ಸೇರಿದಂತೆ ತಮ್ಮ ಎಲ್ಲ ಬೇಡಿಕೆಯನ್ನು ಈಡೇರಿಸಬೇಕು ಎಂದು ಅವರು ಆಗ್ರಹಿಸಿದ್ದಾರೆ. ಈ ವೇಳೆ ಜಿಲ್ಲಾ ಸಂಘದ ಲಕ್ಷ್ಮೀ ರೇಣುಕಾ ಉಪಸ್ಥಿತರಿದ್ದರು. ಇಲ್ಲಿವರೆಗೂ ಗೌರವಧನ ನಮಗೆ ಸರಿಯಾಗಿ ಪಾವತಿ ಮಾಡ್ತಾ ಇಲ್ಲ. ಪ್ರತಿ ತಿಂಗಳು ನಮಗೆ 3 ಮತ್ತು 4 ವರ್ಷದಿಂದನೂ ಈಗ ಕರೆಕ್ಟಾಗಿ ಗೌರವಧನ ನಮಗೆ ಸಿಗ್ತಾ ಇಲ್ಲ. 3 ತಿಂಗಳಿಗೆ ಒಂದ್ಸರಿ ಕೊಡ್ತಾ ಇದ್ದಾರೆ. ಹಾಗಾಗಿ ಪ್ರತಿ ತಿಂಗಳು ನಮಗೆ ಮೊದಲನೇ ವಾರದಲ್ಲಿ ಈ ಗೌರವಧನವನ್ನು ನಮಗೆ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆ ಮಟ್ಟಗಾರನೂ ಅಷ್ಟೇ ನಮಗೆ ಇಲ್ಲಿವರೆಗೂ 6 ರೂಪಾಯಿ ಕೊಡ್ತಾ ಇದ್ದಾರೆ. ಈಗ ಈ ವರ್ಷದಲ್ಲಿ ಈ ತಿಂಗಳಲ್ಲಿ 8 ರೂಪಾಯಿ 9 ರೂಪಾಯಿ ಆಗ್ತಾ ಇದೆ. ಈ ದರವನ್ನು ಈ ರೇಟಿನಲ್ಲಿ ಈಗ ಎಷ್ಟು ಮೊಟ್ಟೆಗೆ ಒಂದು ಅಮೌಂಟ್ ಎಷ್ಟಿದೆ ಅಷ್ಟು ಅಮೌಂಟನ್ನು ನಮ್ಮ ಯೋಜನೆಗೆ ಸರ್ಕಾರ ಒಂದು ಹಣವನ್ನು ಬೆಳೆಸಬೇಕಾಗಿ ನಾನು ಒತ್ತಾಯ ಮಾಡ್ತಾ ಇದ್ದೀನಿ ಸರ್ಕಾರಕ್ಕೆ. ಹಾಗೆ ನಮ್ಮ ಮುಂದಿನ ದಿನಗಳಲ್ಲಿ ನಮ್ಮ ಈ ಆಡಳಿತ ವೆಚ್ಚದ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಆಡಳಿತ ವೆಚ್ಚ ನಮಗೆ 2 ವರ್ಷದಿಂದ ಬಂದಿಲ್ಲ. ಇದನ್ನು ಕೂಡ ತಕ್ಷಣ ನಮ್ಮ ಮುಂದಿನ ದಿನಗಳಲ್ಲಿ ನಮಗೆ ಇದನ್ನು ಬಿಡುಗಡೆ ಮಾಡಿ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಈ ಒಂದು ಹಣವನ್ನು ಪಾವತಿ ಮಾಡಬೇಕಾಗಿ ತಮ್ಮಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಹಾಗೆ ನಮಗೆ ನಮ್ಮ ಸಾಗರ ತಾಲೂಕಿಗೆ ಶಿಶುಅಭಿವೃದ್ಧಿ ಯೋಜನಾಧಿಕಾರಿಯಾಗಿ ಈಗ ನಮ್ಮ ಸುವರ್ಣ ಮೇಡಮ್ ಬಂದಿದ್ದಾರೆ. ಇವರು ನಮ್ಮ ಮುಂದಿನ ದಿನಗಳಲ್ಲಿ ಈ ಎಲ್ಲ ನಮ್ಮ ಒಂದು ಬೇಡಿಕೆಗಳನ್ನು ಈಡೇರಿಸ್ತಾರೆ ಅನ್ನೋ ಒಂದು ನಂಬಿಕೆಯಿಂದ ನಾನು ಈ ಒಂದು ನನ್ನ ಮನವಿಯನ್ನು ಮಾಡ್ತಾ ಇದ್ದೀನಿ. ಆಡಳಿತ ವೆಚ್ಚದ ಬಗ್ಗೆ ಮಾತಾಡಬೇಕು ಅಂತಂದ್ರೆ, ಆಡಳಿತ ವೆಚ್ಚ 2 ವರ್ಷಗಳಿಂದ ನಮಗೆ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಖಾತೆಗೆ ಆಡಳಿತ ವೆಚ್ಚ ಆಗ್ತಾ ಇಲ್ಲ. ಅದರಿಂದ ಏನಾಗಿದೆ ಅಂದ್ರೆ ನಮ್ದು ಯಾವುದೇ ಒಂದು ಅಂಗನವಾಡಿ ಕೇಂದ್ರದ ಸ್ವಚ್ಛತೆ ಆಗಿರ್ಬೋದು, ಸಣ್ಣ ಪುಟ್ಟಗಳ ರಿಪೇರಿ ಆಗಿರ್ಬೋದು, ಯಾವುದನ್ನು ನಮಗೆ ಮಾಡ್ಕೊಳಕ್ ಆಗ್ತಾ ಇಲ್ಲ. ಇದ್ರ ಬಗ್ಗೆ ಆದಷ್ಟು ಬೇಗ ಸರ್ಕಾರ ಗಮನ ವಹಿಸಿ ನಮಗೆ ಆಡಳಿತ ವೆಚ್ಚವನ್ನ ಹಾಕಬೇಕು. ಮತ್ತೆ ಸೇವಾ ಭದ್ರತೆ ಕೆಲಸದಲ್ಲಿ ನಮ್ಗೆ ಏನಾಗಿದೆ ಅಂದ್ರೆ ಯಾವುದೇ ಒಂದು ಸರ್ಕಾರದ ಸ್ಕೀಮ್ಗಳು ಬಂದರೂ ಕೂಡ ನಮ್ಮನ್ನ ಅಂಗನವಾಡಿ ಕಾರ್ಯಕರ್ತೆಯನ್ನ ಒಂದು ಕೆಲಸಕ್ಕೆ ನಮ್ಮನ್ನ ಬಳಸ್ಕೊಳ್ತಾ ಇದ್ದಾರೆ. ಆದ್ರೆ ಸರ್ಕಾರ ಏನ್ ಮಾಡ್ತೀವಿ, ಯಾವ ಅಧಿಕಾರಿಗಳು ಆ ಕೆಲಸಕ್ಕೆ ನಮ್ಮನ್ನ ನಿಯೋಜನೆ ಮಾಡಿರ್ತಾರೋ ಅವರು ನಮ್ಗೆ ಏನಾದ್ರೂ ಒಂದು ಅಂದ್ರೆ ಕೆಲಸಕ್ಕೆ ಹೋದಂತ ಸಮಯದಲ್ಲಿ ನಮ್ಗೊಂದು ಏನಾದ್ರು ಒಂದು ಅವಘಡ ಆಯ್ತು ಅಂತಂದ್ರೆ ಅವರೇ ಅದು ಜವಾಬ್ದಾರಿ ಏನು ಅಂತ ನಾವು ತಗೋಬೇಕು. ಮತ್ತೆ ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ಇವತ್ತು ಕೆಲವು ಕಾಯಿಲೆಗಳಿಂದ ತುತ್ತಾಗಿ ಇವತ್ತು ಹಾಸಿಗೆ ಹಿಡಿದಿದ್ದಾರೆ. ಅವರಿಗೆ ಕೆಲಸ ಮಾಡಕ್ಕೂ ಆಗ್ತಾ ಇಲ್ಲ, ಡ್ಯೂಟಿ ಬರಕ್ಕೂ ಆಗ್ತದೆ, ಜೀವನ ನಡೆಸಕ್ಕೂ ಆಗ್ತಾ ಇಲ್ಲ. ಅಂತ ಸಂದರ್ಭದಲ್ಲಿ ಅವರಿಗೆ ರಜೆ ಕೊಟ್ಟು ಅಂದ್ರೆ ವೇತನಯುತ ರಜೆಯನ್ನು ಕೊಟ್ಟು ಅವರಿಗೆ ಸಹಕರಿಸಬೇಕು ಅಂತೇಳಿ ನಾನು ಇದರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಪ್ರಚಲಿತವಾಗಿರುವ ಹಾಗೆ ಚುನಾವಣಾ ಕಾರ್ಯದಲ್ಲೂ ನಾವು ನಿರತರಾಗಿದ್ದೀವಿ. SIR ಡ್ಯೂಟಿಯಲ್ಲಿ ತಮ್ಮನ್ನ ತಾವು ಕಾರ್ಯನಿರತವಾಗಿರುವಂತಹ ಎಲ್ಲ ಅಂಗನವಾಡಿ ಕಾರ್ಯಕರ್ತರು ಬಹಳ ಶ್ರಮ ವಹಿಸಿ ಕೆಲವೊಂದು ತೊರೆ ನೆರೆಗಳನ್ನೆಲ್ಲ ದಾಟಿ ಈ ಮಳೆಗಾಲದಲ್ಲಿ SIR ಡ್ಯೂಟಿಯನ್ನ ಮಾಡಿಕೊಟ್ಟಿದ್ದೀವಿ. ಈ ರೀತಿಯಲ್ಲಿ ಮತ್ತೆ ನಮ್ಮ ಭದ್ರಾವತಿಯಲ್ಲಿ ಒಬ್ರು ನಮ್ಮ ಅಂಗನವಾಡಿ ಕಾರ್ಯಕರ್ತರು ವಿದ್ವೇಷರಾದರು. ಹೀಗೆ ಬೇರೆ ಬೇರೆ ಅನಾಹುತಗಳು ಆದವಾಗ ಸ್ಥಳೀಯವಾಗಿರುವಂತಹ ಸರ್ಕಾರ ಅಥವಾ ನಮ್ಮ ತಾಲೂಕಿನ ಮಟ್ಟದಲ್ಲಿ ನಮ್ಮನ್ನ ನಿಯೋಜನೆಗೆ ಒಳಪಡಿಸಿದಂತಹ ಅಧಿಕಾರಿಗಳು ಇದರ ಹೊಣೆಗಾರಿಕೆಯನ್ನು ತಗೊಂಡು ಮಾರ್ಯಾಲಿಟಿ ಗ್ರೌಂಡ್ಸ್ ಮೇಲಾದರೂ ಅವ್ರಿಗೇನಾದರೂ ಆರ್ಥಿಕವಾಗಿ ಸಹಾಯವನ್ನು ಮಾಡಬೇಕು. ಮತ್ತು ಅವರಿಗೆ ಆ ರೀತಿ ಆಗದೇ ಇರೋ ಹಾಗೆ ಸೇವಾ ಭದ್ರತೆಗೆ ವೈದ್ಯಕೀಯ ಸೌಲಭ್ಯ ಮತ್ತೊಂದು ಏನಾದರೂ ಒಂದು ಸೆಕ್ಯೂರಿಟಿಗಾಗಿ ಏನಾದರೂ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಅಂತೇಳಿ ಕೇಳ್ತೀವಿ. ಖಾಲಿ ಇದ್ದ ಕಡೆ ಎಲ್ಲ ಭರ್ತಿ ಮಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರ ಕೆಲಸನ ಒಬ್ಬರೇ ಕಾರ್ಯಕರ್ತೆ ನಿರ್ವಹಿಸಬೇಕಾಗಿದ್ದು ತುಂಬಾ ಕಷ್ಟ ಆಗುತ್ತೆ. ವಿವಿಧ ಇಲಾಖೆಯ ಕೆಲಸಗಳನ್ನು ಕಾರ್ಯಕರ್ತೆ ಹಾಕ್ತಾ ಇದ್ದಾರೆ. ಅದಕ್ಕೋಸ್ಕರ 2 ಕೆಲಸನೂ ಒಬ್ಬರೇ ಮಾಡೋದು ತುಂಬಾ ಕಷ್ಟ ಆಗ್ತಿದೆ. ಮತ್ತೆ ಹೊಸ ಟಾಟಾ ಕಲಿಕೆ ಏನು ಶಿವಮೊಗ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಟಾಟಾ ಕಲಿಕೆಯನ್ನು ಏನು ತಂದಿದ್ದಾರೆ, ಅದಕ್ಕೆ ಯಾವುದೇ ಪೂರ್ವ ತಯಾರಿಲ್ಲದೆ ಕಾರ್ಯಕರ್ತೆ ಸ್ವಂತ ದುಡ್ಡಲ್ಲಿ ಹಾಕೊಂಡು ಇದನ್ನ ಎಲ್ಲ ಸಾಮಗ್ರಿಗಳನ್ನ ತಂದು 8-10 ಸಾವಿರ ಖರ್ಚು ಮಾಡಿ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಈಗಾಗಲೇ ಸಂಬಳ ಇಲ್ಲ, ಮೊಟ್ಟೆ ದುಡ್ಡಿಲ್ಲ, ಎಲ್ಲದನ್ನೂ ಕಾರ್ಯಕರ್ತರೇ ನಿಭಾಯಿಸ್ಬೇಕಂದ್ರೆ ತುಂಬಾ ಕಷ್ಟ ಆಗುತ್ತೆ. ಕಷ್ಟದ ಪರಿಸ್ಥಿತಿ, ಒತ್ತಡದ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅದನ್ನ ಗುರುತಿಸಿ ನಮ್ಮ ಇಲಾಖೆಯವರು ಅದನ್ನ ಏನು ಪರಿಹಾರ ಮಾಡಬೇಕಂತ ಮತ್ತೆ
ಬದಲಾದ ಕಾಲಘಟ್ಟದ ಪತ್ರಿಕಾ ಮಾಧ್ಯಮದಲ್ಲಿ ಎಷ್ಟೇ ಸ್ಥಿತ್ಯಂತರಗಳನ್ನು ಕಂಡರೂ ಮುದ್ರಣ ಮಾಧ್ಯಮದ ಮೌಲ್ಯ ಇಂದಿಗೂ ತನ್ನ ತನವನ್ನು ಉಳಿಸಿಕೊಂಡಿದೆ ಎಂದು ಸಾಗರ ನಗರ ಸಭಾ ಆಯುಕ್ತ ಎಚ್.ಕೆ. ನಾಗಪ್ಪ ಅಭಿಪ್ರಾಯ ವ್ಯಕ್ತಪಡಿಸಿದರು. ಇಲ್ಲಿನ ಕರ್ನಾಟಕ ರಾಜ್ಯ ಕಾರ್ಯನಿರತ ಪತ್ರಕರ್ತರ ಸಂಘ ಶನಿವಾರ ಏರ್ಪಡಿಸಿದ್ದ ಪತ್ರಿಕಾ ದಿನಾಚರಣೆ ಕಾರ್ಯಕ್ರಮ ಉದ್ಘಾಟಿಸಿ ನಂತರ ಅವರು ಮಾತನಾಡುತ್ತಿದ್ದರು. ಇಂದು ಮುದ್ರಣ ಮಾಧ್ಯಮ, ದೃಶ್ಯ ಮಾಧ್ಯಮ ಹಾಗೂ ಸಾಮಾಜಿಕ ಜಾಲತಾಣಗಳು ಕೆಲಸ ಮಾಡುತ್ತಿದ್ದರೂ ಮುದ್ರಣ ಮಾಧ್ಯಮದ ಶ್ರೇಷ್ಠತೆ ವಿಶೇಷವಾಗಿದೆ ಎಂದ ಅವರು, ಯಾರೇ ಆಗಲಿ ಹೊಗಳುವ ಮಾತಿಗಿಂತ ತಮ್ಮ ತಪ್ಪುಗಳನ್ನು ತಿಳಿಸುವವರು ಸ್ನೇಹಿತರಾಗಬೇಕು ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಮಹೇಶ್ ಹೆಗಡೆ ಮಾತನಾಡಿ, ಸಂಘಟನೆಯ ಜವಾಬ್ದಾರಿ ಹಿನ್ನೆಲೆಯಲ್ಲಿ ನಮಗೆ ಸಹಕರಿಸಿದವರನ್ನು ನಾವು ಸ್ಮರಿಸಲೇಬೇಕು, ಹಾಗಂತ ಅದು ಓಲೈಕೆ ಅಲ್ಲ ಎಂದು ಹೇಳಿದರು. ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ವೈದ್ಯನಾಥ್ ಎನ್ ರವಿಕುಮಾರ್ ಮಾತನಾಡಿದರು. ಈ ವೇಳೆ ಉದ್ಯಮಿ ಆರ್.ಬಿ.ಡಿ. ಮಹೇಶ್, ರಾಜ್ಯ ಮಟ್ಟದ ಸಮಾಜ ಸೇವಾ ಪ್ರಶಸ್ತಿ ಪುರಸ್ಕೃತ ಜಿ. ನಾಗೇಶ್, ರಾಜ್ಯ ಪ್ರಶಸ್ತಿ ಪುರಸ್ಕೃತ ಮಹೇಶ್ ಹೆಗಡೆ, ಪತ್ರಕರ್ತ ಚಂದ್ರಶೇಖರ್ ಭಟ್, ರವಿನಾಯ್ಡು ಅವರನ್ನು ಸನ್ಮಾನಿಸಲಾಯಿತು. ಜಿಲ್ಲಾ ಸಂಘದ ಪದಾಧಿಕಾರಿಗಳು ಹಾಗೂ ಸಾಗರ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಒಂದು ಮಾನ್ಯತೆ ಬೆಲೆ ಎಲ್ಲರಿಗೂ ಇರುತ್ತೆ. ಬೆಲೆ ಬೇರೆ, ಮಾನ್ಯತೆ ಬೇರೆ. ಸಿಗ್ತಾಯಿಲ್ಲ ನಮಸ್ಕಾರ ಅನ್ನೋದು, ಸಿಗ್ತಾಯಿಲ್ಲ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಹೋಗ್ತಾ ಇರ್ತೀವಿ. ಅದಕ್ಕೆ ಬೆಲೆ ಅಂದರೆ ಅದು ಬೆಲೆ ಕೊಡೋದಷ್ಟೇ. ಇಲ್ಲ ಅಂದ್ರೆ ಏನಮ್ಮ ನಾಗಪ್ಪ ಕಮಿಷನರ್ ಅಂತ ಎದುರಿಗೆ ನಮಸ್ಕಾರ ಅಂದಿಲ್ಲ ಅನ್ನೋದಿಲ್ಲ, ಜಸ್ಟ್ ಬೆಲೆ. ಮಾನ್ಯತೆ ಅಂದರೆ ಹಂಗಲ್ಲ. ಒಬ್ಬ ವ್ಯಕ್ತಿ ಸಿಗ್ತೀರಿ, ಕೈ ಕುಲುಕ್ತೀರಿ, ನೋಡಿ ನಾಗಪ್ಪನ ನೀರು ಮೈದಾನದಲ್ಲಿ ಇದೇನೆಲ್ಲ ಓಡಾಡ್ತಾರೆ, ಈ ಥರ ಏನೋ ಒಬ್ಬ ವ್ಯಕ್ತಿ ಹೇಳಿದಾಗ ಅವರ ಭಾವನೆಗೆ ಮನ್ನಣೆ ಕೊಟ್ಟು ನಾವು ಅದನ್ನೊಂದು ಕಾರ್ಯರೂಪಕ್ಕೆ ತರ್ತೀವಿ ಸ್ವಲ್ಪ ನಾವು ಅಂದರೆ ಅದಕ್ಕೆ ಮಾನ್ಯತೆ ಅಂತ ಹೇಳ್ತಾರೆ. ಅದೇ ರೀತಿ ಈವರೆಗೂ ಸಹ ನಮ್ಮ ಪತ್ರಿಕೆಯಲ್ಲಿ, ಯಾವುದೇ ಪತ್ರಿಕೆ ಇರಬಹುದು, ಒಂದು ಸಣ್ಣ ಆರ್ಟಿಕಲ್ ಬೇರೆ, ನಿಮ್ಮ ವರದಿ ಆರ್ಟಿಕಲ್ ಅಂದರೆ ಅದು ಬರ್ತಾನೆ ಇದೆ. ಅಂದರೆ ಕಡೆ ತಿರುಗುಗಳನ್ನು ಬೆಳೆಸುತ್ತೆ ಅಥವಾ ಅದು ದೊಡ್ಡ ಪ್ರಾಜೆಕ್ಟ್ಗಳ ವಿಚಾರದಲ್ಲಿ ಹಾಗಾದರೆ ಹೇಗೆ, ಹೀಗಾದರೆ ಹೇಗೆ ಅಂತ ಚರ್ಚೆ ಕೊಡೋದಕ್ಕೆ ಆರ್ಟಿಕಲ್ ಅಂತ ಹೇಳ್ತಾರೆ. ವರದಿ ಅಂತ ನೀವು ಮಾಡ್ತೀವಿ, ಕೇಳೋರಿಲ್ಲ, ರೈತರೇ ರಸ್ತೆ ಮಾಡ್ಕೊಂಡ್ರು ಅಥವಾ ಇನ್ನೊಂದು ಜನಪ್ರತಿಯಲ್ಲಿ ಓಡಾಡೋಕ್ಕಾಗೋದಿಲ್ಲ, ಮೂಗು ಮುಚ್ಚಿಕೊಂಡು ಓಡಾಡ್ತಾರೆ ಅಥವಾ ಏನೋ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ಬಂದರೆ ಮಾತ್ರ ಜಿಲ್ಲಾಧಿಕಾರಿ ಸಹ ತಕ್ಷಣ ನಮ್ಮ ಹತ್ರ ವರದಿ ಕೇಳ್ತಾರೆ. ವ್ಯವಸ್ಥಿತವಾದಂಥ ಅವಕಾಶಗಳು ಆಗಿದೆ ಅನ್ನೋ ಕಾರಣಕ್ಕೆ ಆಗಿದೆ ಅಂತ ಆದರೆ ಅದಕ್ಕೆ ಒಂದಿಷ್ಟು ಕೆಲವರನ್ನ ನಾವು ನೆನಪಿಸ್ಕೊಳ್ಳೇಬೇಕು. ಯಾಕೆ ಅಂತಂದರೆ ಅದು ನಮ್ಮ ಕರ್ತವ್ಯವೂ ಕೂಡ ಹೌದು. ಮೊದಲನೇದಾಗಿ ನಮ್ಮ ನಗರಸಭೆಯ ಪೌರಾಯುಕ್ತರಾದಂಥ ನಾಗಪ್ಪನವರು ಅವರು ಎಷ್ಟು ಸಹಕಾರ ಕೊಟ್ಟಿದ್ರು ಅಂತಂದರೆ, ಈಗ ಶಾಸಕರು ನಿಜವಾಗಿ ಸಹಕಾರ ಕೊಟ್ಟಿದ್ದಾರೆ. ಶಾಸಕರು ಹೇಳಿದ ತಕ್ಷಣವೇ, ಈಗ ಶಾಸಕರು ಏನಿದ್ರು ಅಂತಂದರೆ ಪೌರಾಯುಕ್ತರಿಗೆ ನಾಗಪ್ಪನವರೇ ಅವರಿಗೆ ನಮ್ಮ ಪತ್ರಕರ್ತರಿಗೆ ಒಂದು ಒಳ್ಳೆ ಕಟ್ಟಡವನ್ನು ಮಾಡಿಕೊಡಿ, ಒಂದು ಒಳ್ಳೆಯ ರೀತಿ ಸುಸಜ್ಜಿತವಾದಂಥ ಇದನ್ನು ಒಂದು ಬಿಲ್ಡಿಂಗ್ ಕಟ್ಕೊಡಿ ಅಂತ ಹೇಳಿ ಅವರು ಹೇಳಿದರು.